ಅರಸಕಟ್ಟೆ ಕಾವಲ್ ಸರ್ವೆ ನಂಬರ್ 116ನಲ್ಲಿ ಕೆಲವು ಕ್ರಷರ್ಸ್ ನಡ್ತಾ ಇದೆ ಅಂತ ತಮ್ಮಿಂದಾನೇ ಈಗ ಗೊತ್ತಾಯಿತು. 2016ನಲ್ಲಿನೇ ಡೀಮ್ಡ್ ಫಾರೆಸ್ಟ್ ಆಗಿ ಡಿಕ್ಲೇರ್ ಮಾಡಲಾಗಿದೆ. ತಾವೆಲ್ಲ ಹೇಳ್ತಾ ಇದ್ರು ಅಲ್ಲಿ ಮರ ಕಟ್ ಮಾಡ್ತಾ ಇದ್ರು, ಜಾಸ್ತಿ ಏರಿಯಾನಲ್ಲಿ ಗಣಿಗಾರಿಕೆ ಮಾಡ್ತಾ ಇದ್ರು ಅಂತ ಎಲ್ಲ ದೂರುಗಳು ತಾವು ಹೇಳ್ತಾ ಇದ್ರಿ. ಬಟ್ ಅದು ನಾನು ಫೀಲ್ಡ್ನಲ್ಲಿ ಪರಿಶೀಲನೆ ಮಾಡ್ತೀನಿ. ನಾನು ಜಾಯಿಂಟ್ ಸರ್ವೆ ಮಾಡಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಇಂಡೈರೆಕ್ಟ್ ಆಗಿ ಒತ್ತುವರಿ ಆಗಲಿಕ್ಕೆ ಸಹಕಾರ ಮಾಡೋದು, ಇನ್ನೂ ಸ್ವಲ್ಪ ಏರಿಯಾ ಡಿಮಂಡ್ನಲ್ಲಿ ಇಲ್ಲದ ಅಂತ ಅದನ್ನು ಸುಮ್ಮನೆ ಗಾಲಿಗೆ ತೂರುದು, ಇದೆಲ್ಲದೂ ಆಗುವುದಿಲ್ಲ. ಅಧಿಕಾರಿಗಳ ಜೊತೆಗೆ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅಕ್ರಮ ಗಣಿಗಾರಿಕೆ ಏನಿದೆಯೋ ಅದು ನಿಲ್ಲಿಸಲಿಕ್ಕೆ ಎಲ್ಲ ಪ್ರಯತ್ನ ಪಡ್ತೀವಿ. ಗಣಿಗಾರಿಕೆ ನಡೆಸ್ತಾ ಇದೆ ಅಂದರೆ, ಅಕ್ರಮವಾಗಿ ನಡೆಸ್ತಾ ಇದ್ದಾರೆ ಅಂದರೆ ಅದರಲ್ಲಿ ಸರ್ಕಾರಕ್ಕೂ ನಷ್ಟ ಆಗ್ತದೆ. ಅರಣ್ಯ ಇಲಾಖೆಯವರು ಅಕ್ರಮ ಗಣಿಗಾರಿಕೆಯನ್ನು ತಡೆಗಟ್ಟಲಿಕ್ಕೆ ಎಲ್ಲ ಆ್ಯಕ್ಷನ್ ತಗೊಂಡು ಅಂತ ಹೇಳಲಿಕ್ಕೆ ಆ್ಯಕ್ಚುಲಿ ಟಾಸ್ಕ್ ಫೋರ್ಸ್ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಕಾನೂನನ್ನು ಅಪ್ಲೈ ಮಾಡಬೇಕು. ಈ ಗ್ರಾಂಟ್ಸ್ ಬಿಟ್ಟು ಅರಣ್ಯದಲ್ಲಿನೇ ಮಾಡ್ತಾ ಇದ್ರೆ ಅನ್ನೋದು ತಮಗೂ ಅರ್ಥ ಆಗ್ತಾ ಇದೆ. ಅದು ಡೀಮ್ಡ್ ಅರಣ್ಯದಲ್ಲಿ ಇದೆಯಾ ಇಲ್ವಾ ಅನ್ನೋದ್ರೆ ಈಸಿಯಾಗಿ ಅರ್ಥ ಆಗ್ತದೆ. ಅದಕ್ಕೆ ಮತ್ತೆ ಏನು ಜಂಟಿ ಸರ್ವೆ ಏನು ಬೇಕಾಗಿದೆ? ಆಲ್ರೆಡಿ ಹಿರಿಯ ಭೂವಿಜ್ಞಾನಿಯವರು ಕ್ಲಿಯರ್ ಆಗಿ ಹೇಳ್ತಾರೆ, ಇದರಲ್ಲಿ ಡೀಮ್ಡ್ ಫಾರೆಸ್ಟ್ ಒಳಗಡೆ ಸೇರಿದೆ, ಇದು ಅದರ ತಾತ್ಕಾಲಿಕವಾಗಿ ನಿಲ್ಲಿಸ್ತಿದ್ದೀನಿ ಅಂತ. ಟಾಸ್ಕ್ ಫೋರ್ಸ್ ಇದೆ, ಇವ್ರೂ ಸ್ಥಗಿತಗೊಳಿಸಿ ಅಂತಾನೆ ಶಿಫಾರಸು ಮಾಡಿದ್ರು. ನಮ್ಮ ಜೊತೆ ಇದೀಗ ಹಾಸನ ಜಿಲ್ಲೆ ಹಾಸನ ಸರ್ಕಲ್ನ CCF ಅಧಿಕಾರಿಯಾದಂಥ ಏಡುಕೊಂಡಲು ಸರ್ ಅವರು ಇದ್ದಾರೆ. ಸರ್, ಈಗ ಹಾಸನ ಜಿಲ್ಲೆ ಮಲ್ಲಿಪಟ್ಟಣ ಹೋಬಳಿ ಅರಸಿಕಟ್ಟೆ ಕಾವಲ ಗ್ರಾಮ ರಾಜೇಶ್ ಅನ್ನೋರು ಎಂಬ ವ್ಯಕ್ತಿ ಅರಸಿಕಟ್ಟಮ್ಮ ಸ್ಟೋನ್ ಕ್ರಷರು, ಮತ್ತು ಇನ್ನೊಬ್ರು ಸುರೇಶ್ ಅಂತೇಳಿ ಅವರು ಮಲ್ಲೇಶಪ್ಪ ಸ್ಟೋನ್ ಕ್ರಷರ್ ಅಂತ ಹೇಳಿ ಸುಮಾರು 2013ರಿಂದ ನಡೆಸ್ತಾ ಇದ್ದಾರೆ. ಬಟ್ ಆದರೆ ಅದು ಅಕ್ರಮವಾಗಿ ನಡೆಸ್ತಾ ಇದ್ದಾರೆ. ಸ್ಪೆಷಲಿ ಅದು ಡೀಮ್ಡ್ ಫಾರೆಸ್ಟ್ಗೆ ಸೇರಿದಂಥ ಜಾಗ, ಸರ್ವೆ ನಂಬರ್ 116ರಲ್ಲಿ. ಸೊ ಇದ್ರ ಬಗ್ಗೆ ನಾವೊಂದಷ್ಟು ಎಲ್ಲ ನಿಮಗೆ ಮಾಹಿತಿಗಳನ್ನು ನಾವು ಡಾಕ್ಯುಮೆಂಟಲ್ಲೂ ಕೂಡ ಒದಗಿಸಿದ್ದೀವಿ ಸರ್. ನೀವೆಲ್ಲ ಪರಿಶೀಲನೆ ಮಾಡಿದ್ಮೇಲೆ ನಿಮಗೆ ತಿಳಿದು ಬಂದಂಥ ಅಂಶಗಳೇನು ಸರ್? ಈಗ ನಾನು ಅರಸಕಟ್ಟೆ ಕಾವಲ್ ಸರ್ವೆ ನಂಬರ್ 116ನಲ್ಲಿ ಕೆಲವು ಕ್ರಷರ್ಸ್ ನಡ್ತಾ ಇದೆ ಅಂತ ತಮ್ಮಿಂದಾನೇ ಈಗ ಗೊತ್ತಾಯಿತು. ಬಟ್ ಅದರಲ್ಲಿ ನಾನು ಪರಿಶೀಲಿಸಿದ ಡಾಕ್ಯುಮೆಂಟ್ಸ್ ಪ್ರಕಾರ 143 ಎಕರೆ ಅರಣ್ಯವನ್ನು 2016ನಲ್ಲಿನೇ ಡೀಮ್ಡ್ ಫಾರೆಸ್ಟ್ ಆಗಿ ಡಿಕ್ಲೇರ್ ಮಾಡಲಾಗಿದೆ. 143 ಎಕರ್ಸ್ ಅಷ್ಟು. ಸೊ ಓನ್ಲಿ ಒಂದು 11 ಎಕರ್ಸ್ ಏನಿದೆಯೋ ಅದು ಮಾತ್ರ ಗ್ರಾಂಟ್ ಆಗಿದೆ ಅನ್ನೋದನ್ನು ನಮಗೂ ಡಾಕ್ಯುಮೆಂಟ್ಸ್ ನೋಡಿಕೊಂಡು ಗೊತ್ತಾಗ್ತಾ ಇದೆ. ಬಟ್ ಏನೈತೆ ಅಂದರೆ ಈಗ ನಮ್ಮದು ಆವಾಗಲೂ ಒಂದು ಈ 11 ಎಕರ್ಸ್ ಏನಿದೆಯೋ ಈ 11 ಎಕರ್ಸ್ನಲ್ಲಿ ಬರ್ತದಾ ಈ ಬರಲ್ವಾನ ಅನ್ನೋದನ್ನು ಅವರು ಈ ಗಣಿಗಾರಿಕೆ ಟಾಸ್ಕ್ ಫೋರ್ಸ್ ಏನಿದೆಯೋ ಅದರಲ್ಲಿ ಪಾರ್ಟ್ ಸರ್ವೆ ನಂಬರ್ ಇದ್ದ ಕಾರಣ ಇದು ಬರ್ತದೋ ಇಲ್ವೋ ಗೊತ್ತಿಲ್ಲದ ಕಾರಣ ಇದು ಜಾಯಿಂಟ್ ಸರ್ವೆ ಆಗಿದ್ದವರೆಗೂ ಇದು ಮುಂದುವರಿಸಬೇಕು ಅನ್ನೋದು ಏನೋ ನಿರ್ಣಯ ತೊಗೊಂಡಿದ್ರು ಅಂತ ಕಾಣಿಸ್ತಾ ಇದೆ. ಬಟ್ ಈಗೇನಾಯ್ತಂದರೆ ಈಗ ಡೀಮ್ಡ್ ಫಾರೆಸ್ಟ್ನ ಮತ್ತೆ ಪುನಃ ಪರಿಶೀಲನೆಯಲ್ಲಿ ಬಟ್ ಈ ಸ್ಕೆಚ್ ಈಗ ಮಾಡ್ತಾರೆ. ಈಗ ಸ್ಕೆಚ್ ಮಾಡಲೇಬೇಕಾಗಿದೆ. ಈ ಸ್ಕೆಚ್ ಮಾಡಿದ ತಕ್ಷಣವೇ ಆ ಸ್ಕೆಚ್ನಲ್ಲಿ 143 ಎಕರೆ ಏನಿದೆಯೋ ಆ 143 ಎಕರೆ ಸ್ಕೆಚ್ ಮಾಡ್ತಾರೆ. ನಮ್ಮವರು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಅರಣ್ಯ ರೆವೆನ್ಯೂ ಡಿಪಾರ್ಟ್ಮೆಂಟು ಮತ್ತು ಇನ್ನು ಏನು ಡಿಸ್ಟಿಕ್ ಲೆವೆಲ್ ಕಮಿಟಿ ಏನಿದೆಯೋ ಈ ಕಮಿಟಿನಲ್ಲಿ ಅವರು ತೊಗೊಳ್ತಾರೆ. ಮತ್ತು ಫೀಲ್ಡ್ ವೆರಿಫಿಕೇಷನ್ ಮಾಡಿ 143 ಎಕರೆದು ಎಲ್ಲಿ ಬರ್ತದೆ ಅನ್ನೋದು 11 ಎಕರ್ಸ್ದು ಎಲ್ಲಿ ಗ್ರಾಂಟ್ ಮುಂಚೆ ಆಗಿದೆ ಅನ್ನೋದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಿರ್ತದೆ. ಅದಕ್ಕೂ ಸ್ಕೆಚ್ ಇರ್ತದೆ. ಮಿಕ್ಕಿದ ಎಲ್ಲದನ್ನು ಅರಣ್ಯ 143 ಎಕರೆ ಅರಣ್ಯ ಇರ್ತದೆ, ಅದನ್ನು ಆಲ್ರೆಡಿ ಗುರುತು ಮಾಡೇ ಇರ್ತಾರೆ. ಆದ್ದರಿಂದ ಇದನ್ನು ಗುರುತು ಮಾಡೋದಲ್ಲಿ ಏನೂ ಕಷ್ಟ ಆಗ್ತದೆ ಅಂತ ನಾನು ತಿಳ್ಕೊಳ್ತಾ ಇಲ್ಲ. ಆದ್ದರಿಂದ ಈ 143 ಎಕರೆ ಏನು ಅರಣ್ಯ ಅಂತ ಘೋಷಣೆ ಮಾಡಿ ಮತ್ತು ಮಾನ್ಯ ಸುಪ್ರೀಂ ಕೋರ್ಟ್ನಲ್ಲಿ ಆವಾಗಲೇ ಏನು ಅಫಿಡವಿಟ್ ಕರ್ನಾಟಕ ಗೌರ್ಮೆಂಟ್ದಿಂದ ಸಲ್ಲಿಸಿದರೋ ಅದು ಪ್ರಕಾರ
ನೀವೆಲ್ಲ ತಾವೆಲ್ಲ ಹೇಳ್ತಾ ಇದ್ರು ಅಲ್ಲಿ ಮರ ಕಟ್ ಮಾಡ್ತಾಯಿದ್ರು ಮತ್ತು ಇನ್ನೂ ಜಾಸ್ತಿ ಏರಿಯಾನಲ್ಲಿ ಗಣಿಗಾರಿಕೆ ಮಾಡ್ತಾಯಿದ್ರು ಅಂತ ಎಲ್ಲ ದೂರುಗಳು ತಾವು ಹೇಳ್ತಾ ಇದ್ರಿ. ಬಟ್ ಅದು ನಾನು ಫೀಲ್ಡ್ನಲ್ಲಿ ಪರಿಶೀಲನೆ ಮಾಡ್ತೀನಿ. 11 ಎಕರ್ನಲ್ಲಿ ಗ್ರಾಂಟ್ಸ್ ಇದ್ದು ಅಂತ ಹೇಳ್ಕೊಂಡ್ಬಿಟ್ಟು ಇಡೀ 143 ಎಕರದಲ್ಲಿ ಗಣಿಗಾರಿಕೆ ನಡೆಸೋದಾಗಲಿ ಮತ್ತು ಅರಣ್ಯನು ನಾಶ ಮಾಡೋದಾಗಲಿ ಯಾರಿಗೂ ಪವರ್ ಇಲ್ಲ. ಇದು ರೆವೆನ್ಯೂ ಡಿಪಾರ್ಟ್ಮೆಂಟು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ಗೂ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇದೆ. 3 ಡಿಪಾರ್ಟ್ಮೆಂಟ್ಗಳಿಗೆ 3 ಡಿಪಾರ್ಟ್ಮೆಂಟ್ಗಳು ಒಟ್ಟಿಗೆ ಸೇರಿಕೊಂಡು ಇಲ್ಲಿ ಅರಣ್ಯ ನಾಶ ಆಗಬಾರದರೆ ನೋಡ್ಕೊಂಡು ಬೇಕಾಗಿದ್ದ ಬಾಧ್ಯತೆ 3 ಡಿಪಾರ್ಟ್ಮೆಂಟ್ಗಳ ಮೇಲೆ ಇದೆ. ನಾನು ಜಾಯಿಂಟ್ ಸರ್ವೆ ಮಾಡಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಇಂಡೈರೆಕ್ಟಾಗಿ ಒತ್ತುವರಿ ಆಗಲಿಕ್ಕೆ ಸಹಕಾರ ಮಾಡೋದು, ಮತ್ತು ಇನ್ನೂ ಸ್ವಲ್ಪ ಏರಿಯಾ ಡಿಮಂಡಲ್ಲಿ ಇಲ್ಲದ ಅಂತ ಅದನ್ನು ಸುಮ್ಮನೆ ಗಾಲಿಗೆ ತೂರೋದು ಇದೆಲ್ಲದೂ ಆಗೋದಿಲ್ಲ. ನಾನು ಎಲ್ಲ ಅಧಿಕಾರಿಗಳ ಜೊತೆಗೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಇಲ್ಲಿ ಅಕ್ರಮ ಗಣಿಗಾರಿಕೆ ಏನಿದೆಯೋ ಅದು ನಿಲ್ಲಿಸಲಿಕ್ಕೆ ಎಲ್ಲ ಪ್ರಯತ್ನ ಪಡ್ತೀವಿ. ಅದರಲ್ಲಿ ಒಂದು ವೇಳೆ ಅಕ್ರಮ ಗಣಿಗಾರಿಕೆ ಇದ್ದು ಅಂದರೆ ಗಣಿಗಾರಿಕೆ ಯಾರೂ ಅಕ್ರಮವಾಗಿ ನಡೆಸಲಿಕ್ಕಿಲ್ಲ. ಅದರಲ್ಲಿ ಸಾಕಷ್ಟು ಪ್ರಾಣಿಗಳಿದೆ, ಪಕ್ಷಿಗಳಿದೆ. ಒಂದು ವೇಳೆ ನಾನು ಆ ಏರಿಯಾ ನೋಡಿರಲಿಲ್ಲ, ಒಂದು ವೇಳೆ ಇದ್ದು ಅಂದರೆ ಮರ ಗಿಡ ನಾಶ ಮಾಡ್ಲಿಕ್ಕಾಗೋದಿಲ್ಲ, ಪ್ರಾಣಿ ಪಕ್ಷಿಗಳಿಗೆ ಅನ್ಯಾಯ ಮಾಡ್ಲಿಕ್ಕಾಗೋದಿಲ್ಲ. ಮತ್ತು ಸರ್ಕಾರಿ ಈಗ ಗಣಿಗಾರಿಕೆ ನಡೆಸ್ತಾ ಇದೆ ಅಂದರೆ ಅಕ್ರಮವಾಗಿ ನಡೆಸ್ತಾ ಇದ್ದಾರೆ ಅಂದರೆ ಅದರಲ್ಲಿ ಸರ್ಕಾರಕ್ಕೂ ನಷ್ಟ ಆಗ್ತದೆ. ಸರ್ಕಾರಕ್ಕೆ ಸಾಕಷ್ಟು ಈ ಇಂಪಾರ್ಟೆಂಟ್ ಮಿನರಲ್ಸ್ ಏನಿದೆಯೋ ಅದೆಲ್ಲದು ಹೋಗ್ಲಿಕ್ಕೆ ಬಿಡ್ಲಿಕ್ಕೆ ಯಾರಿಗೂ ಹಕ್ಕು ಇಲ್ಲ ಇನ್ಫ್ಯಾಕ್ಟ್. ಆದ್ದರಿಂದ ನಾನು ಎಲ್ಲ ಅಧಿಕಾರಿಗಳಿಗೆ, ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ತಾವೆಲ್ಲ ಪ್ರಿಕಾಷನರಿ ಪ್ರಿನ್ಸಿಪಲ್ ಏನಿದೆಯೋ ಸುಪ್ರೀಂ ಕೋರ್ಟ್ ಹೇಳಿದ್ದು, ಇಲ್ಲಿ ಅರಣ್ಯ ಇದ್ದು ಅಂದರೆ ಅರಣ್ಯನೂ ಫಸ್ಟು ಸ್ಥಾಪನೆ ಮಾಡಿ ಮಿಕ್ಕಿದ ಕೆಲಸ ಎಲ್ಲ ಮಾಡಬೇಕಾಗಿ ಬಿಟ್ಟು ನಾವು ಬೇರೆ ಎಲ್ಲ ಕೆಲಸ ನಡೆಸ್ತೀವಿ, ಅರಣ್ಯದ್ದು ಆಮೇಲೆ ನೋಡ್ಕೊಳ್ಳೋಣ ಅನ್ನೋದು ಸುಪ್ರೀಂ ಕೋರ್ಟು ಪ್ರಿಕಾಷನರಿ ಪ್ರಿನ್ಸಿಪಲ್ಗೆ ಗೋದವರ್ಮನ್ ಜಡ್ಜ್ಮೆಂಟ್ ಮಾನ್ಯ ಸುಪ್ರೀಂ ಕೋರ್ಟ್ 1996ನಲ್ಲಿ ಕೊಟ್ಟಿದ್ದ ಗೋದವರ್ಮನ್ ವರ್ಸಸ್ ತಿರುಮಲಪಾದ್ ಜಡ್ಜ್ಮೆಂಟ್ ಏನಿದು ಆ ಜಡ್ಜ್ಮೆಂಟ್ನು ನಾವೆಲ್ಲ ಬೈಪಾಸ್ ಮಾಡಲಿಕ್ಕೆ ಯಾರೂ ಮಾಡಬಾರದು. ಆದ್ದರಿಂದ ನಾವು ಕರೆಕ್ಟಾಗಿ ರೀತಿಯಲ್ಲಿ ಅರಣ್ಯ ಇಲಾಖೆಯವರು ಇದನ್ನು ಅಕ್ರಮ ಗಣಿಗಾರಿಕೆಯನ್ನು ತಡೆಗಟ್ಟಲಿಕ್ಕೆ ಎಲ್ಲ ಆ್ಯಕ್ಷನ್ ತಗೊಂಡು ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಸರ್, ಈಗ ತಾವೇ ಹೇಳಿದ್ರಿ ಈಗ 11 ಎಕರೆ ಗ್ರಾಂಟ್ ಆಗಿರ್ಬೋದು ಅಂತೇಳಿ. ಈಗ ಜಾಯಿಂಟ್ ಸರ್ವೆನೂ ಕೂಡ ಅದಾಗಿಲ್ಲ, ಓಕೆನಾ. ಈಗ ಪರ್ಟಿಕ್ಯುಲರ್ ಜಾಗ ಗುರುತಿಸೋದು ಒಂದು ಕಷ್ಟ. ಆಮೇಲೆ ಅವರು ಸ್ಥಳೀಯ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು ಏನಂದರೆ 11 ಎಕರೆ ಅಷ್ಟೇ ಅಲ್ಲ, 11 ಎಕರೆನಲ್ಲೂ ಗ್ರಾಂಟ್ ಆಗಿಲ್ಲ. ಅವ್ರಿಗೆ ಗ್ರಾಂಟ್ ಆಗಿರೋದು ಕಡಿಮೆ ಲ್ಯಾಂಡ್, 2 ಎಕರೆ ಗ್ರಾಂಟ್ ಆಗಿದೆ. ಬಟ್ ಆದರೆ ಅವರು ಆ 11 ಎಕರೆ ಅಲ್ಲ, ಅದಕ್ಕಿಂತ ಜಾಸ್ತಿ ಸುಮಾರು 20-25 ಎಕರೆನಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಒಂದು ಜೊತೆಗೆ ಅವರ ಒಂದು ಕಮರ್ಷಿಯಲ್ ಆಕ್ಟಿವಿಟೀಸ್ಗೋಸ್ಕರ ವಿತ್ ಪ್ರೂಫ್ ಸಮೇತ ನಿಮ್ಗೆ ತೋರಿಸಿದ್ವಿ, ಮರಗಳನ್ನೆಲ್ಲ ಕಡ್ದಿದ್ದಾರೆ, ಮತ್ತೆ ಗೊತ್ತಾಗಬಾರ್ದು ಅಂತ ಮರಗಳನ್ನ ಹಾಕಿದ್ದಾರೆ. ಹೀಗೆ ಮತ್ತೆ JCB ತಂದು ರಾಜಾರೋಷವಾಗಿ ದೊಡ್ಡ ಮರಗಳನ್ನ ಕಡಿತಾ ಇದ್ದಾರೆ ಅಲ್ಲಿ ಸರ್. ಅದು ಈಗ ಫಸ್ಟ್ ಆಫ್ ಆಲ್ ಇದೆಲ್ಲ ತಮಗೆ ಗಮನಕ್ಕೆ ಗಣಿಗಾರಿಕೆ ನಡೆಸೋದ್ರಲ್ಲಿ ಗ್ರಾಂಟ್ ಇರುವುದಿಲ್ಲ. ಗ್ರಾಂಟ್ ಬೇರೆಯವ್ರಿಗೆ ಇರ್ತದೆ 11 ಎಕರ್ಸ್. ಗಣಿಗಾರಿಕೆ ನಡೆಸಿದವರು ಲೀಸ್ ಮೇಲೆ ಮಾಡ್ತಾರೆ. ಆದ್ದರಿಂದ ಆ್ಯಕ್ಚುಲಿ ಟಾಸ್ಕ್ ಫೋರ್ಸ್ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಕಾನೂನನ್ನು ಅಪ್ಲೈ ಮಾಡಬೇಕು. 155.0504 ಎಕರ್ನಲ್ಲಿ ಟೋಟಲ್ ಏರಿಯಾ ಇದ್ದು ಅಂದರೆ 142.26 ಎಕರೆ ಮಾತ್ರ ಪರಿಭಾವಿತ ಅರಣ್ಯ ಅಂತ ಅವರು ಆವತ್ತು ಎಲ್ಲ ಡಿಸ್ಟಿಕ್ ಮಟ್ಟದಲ್ಲಿ ಮಾಡಿದ್ರಂದರೆ ಉಳಿದಿದ 11 ಎಕರೆ ಏನು ಅಂತ ಅವ್ರಿಗೆ ಗೊತ್ತೇ ಇದ್ದೇ ಇರ್ತದೆ. ಅದು ಗ್ರಾಂಟ್ಸ್ ಅಂದರೆ ಗಣಿಗಾರಿಕೆ ನಡೆಸಿದ್ದು ಈ ಗ್ರಾಂಟ್ಸ್ ಬಿಟ್ಟು ಅರಣ್ಯದಲ್ಲಿನೇ ಮಾಡ್ತಾ ಇದ್ರೆ ಅನ್ನೋದು ತಮಗೂ ಅರ್ಥ ಆಗ್ತಾ ಇದೆ. ಮತ್ತೆ ಇನ್ನೊಂದು ಸರ್, ಆ ಲೈಸೆನ್ಸ್ ಕೊಡೋದ್ರಲ್ಲೂ ಕೂಡ ನೀಟಾಗಿ ತೋರಿಸಿದ್ದಾರೆ. ಅಲ್ಲೇನಿದ್ರು ಕೂಡ ಸ್ಟೋನ್ ಕ್ರಷರ್. ಒಂದು ವೇಳೆ ಈ ಗಣಿಗಾರಿಕೆ ನಡೆಸ್ತಾ ಇದ್ದದ್ದು ಗ್ರಾಂಟೆಡ್ ಲ್ಯಾಂಡ್ ಅಂದರೆ ಅದೇ ಸರ್ವೆ ನಂಬರ್ನಲ್ಲಿ ಅದು ಡೀಮ್ಡ್ ಅರಣ್ಯದಲ್ಲಿ ಇಲ್ಲ ಅಂತ ತಿಳ್ಕೊಳ್ಬೋದು. ಜನರಲ್ ಆಗಿ ಇದರಲ್ಲಿ ಗ್ರಾಂಟ್ ಇಲ್ಲದ, ಇವ್ರಿಗೆ ಗ್ರಾಂಟ್ ಇದೆಯಾ ಇಲ್ಲದ ಅನ್ನೋದು ಒಂದು ನೋಡಿದ್ವು ಅಂದರೆ ಸಾಕು, ಅದು ಡೀಮ್ಡ್ ಅರಣ್ಯದಲ್ಲಿ ಇದೆಯಾ ಇಲ್ವಾ ಅನ್ನೋದ್ರೆ ಈಸಿಯಾಗಿ ಅರ್ಥ ಆಗ್ತದೆ. ಅದಕ್ಕೆ ಮತ್ತೆ ಏನು ಜಂಟಿ ಸರ್ವೆ ಏನು ಬೇಕಾಗಿದೆ.
ಆದ್ದರಿಂದ ಈ ವಿಚಾರ ಈ ಮೈನಿಂಗ್ 2024ನಲ್ಲಿ ಆಲ್ರೆಡಿ ಹಿರಿಯ ಭೂವಿಜ್ಞಾನಿ ಅವರು ಕ್ಲಿಯರ್ ಆಗಿ ಹೇಳ್ತಾರೆ, ಇದರಲ್ಲಿ ಡೀಮ್ಡ್ ಫಾರೆಸ್ಟ್ ಒಳಗಡೆ ಸೇರಿದೆ, ಇದು ಅದರ ತಾತ್ಕಾಲಿಕವಾಗಿ ನಿಲ್ಲಿಸ್ತಿದ್ದೀನಿ ಅಂತ. ಅಂದರೆ ಏನು, ಇದು ಲೀಸ್ ಲ್ಯಾಂಡ್ನು ಅವರು ಆವತ್ತು ಪರಿಭಾವಿತ ಅರಣ್ಯದಿಂದ ಹೊರಗಡೆ ಇಟ್ಟಿದ್ರ ಗೊತ್ತಿಲ್ಲ. ಲೀಸ್ ಆಗಿದ್ದು ಏನು ಅನ್ನೋದು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಇದು ಇಷ್ಟು ಸೂಕ್ಷ್ಮವಾದ ಇಶ್ಯೂ. ಆದ್ದರಿಂದ ಇದನ್ನು ನಾವು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಡೆಫಿನೆಟ್ಲಿ ರೆವೆನ್ಯೂ ಇಲಾಖೆ ಮತ್ತು ಗಣಿಗಾರಿಕೆ ಮತ್ತು ಇವರು ಅರಣ್ಯ ಇಲಾಖೆಯವರು ಫರ್ದರ್ ಇದರಲ್ಲಿ ಕಾಂಪ್ಲಿಕೇಶನ್ ಆಗಬಾರ ಥರನೇ ನಾವು ಈ ಪ್ರಕರಣ ಮುಂದುವರಿಸಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಇನ್ನೊಂದು ಇಂಪಾರ್ಟೆಂಟ್ ಸರ್, ಅಲ್ಲಿಗ ಇನ್ ಕೇಸ್ ಅವ್ರ ಲೈಸೆನ್ಸ್ ಸಿಕ್ಕಿದ್ದು ಆದ್ರೂ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ಟೋನ್ ಕ್ರಷರ್, ಅಂದರೆ ಕಲ್ಲನ್ನು ಪುಡಿ ಮಾಡೋಕ್ಕಷ್ಟೇ. ಅಲ್ಲೇನು ಮಾಡ್ತಾ ಇದ್ದಾರೆ, ನಿಮ್ಮ ಅರಣ್ಯ ಪ್ರದೇಶದಲ್ಲಿ ಇರುವಂಥ ದೊಡ್ಡ ದೊಡ್ಡ ಬಂಡೆಗಳನ್ನ ಸುಮಾರು 120-150 ಅಡಿಯಷ್ಟು ಆಳದಲ್ಲಿ ಅಗೆದು ಬಂಡೆಗಳನ್ನ ತೆಗ್ದು ಅಲ್ಲಿ ಅದನ್ನು ಅವರು ಪುಡಿ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಏನಾಗ್ತಿದೆ ಅಂತಂದರೆ ಮರಗಳನ್ನ ಕಟ್ ಮಾಡ್ತಿದ್ದಾರೆ, ಕಾಡಲ್ಲಿರುವಂಥ ಪ್ರಾಣಿ ಪಕ್ಷಿಗಳು ಇತರೆ ವನ್ಯಜೀವಿಗಳು ಕೂಡ ಬ್ಲಾಸ್ಟ್ ಮಾಡ್ತಿದ್ದಾರೆ. ಆ ವನ್ಯಜೀವಿಗಳು ಕೂಡ ದೊಡ್ಡ ಸಮಸ್ಯೆ ಆಗ್ತಿದೆ ಸರ್. ಈಗ ಅವು ಕೂಡ ಆ ಕಾಡನ್ನು ಬಿಟ್ಟು ಹೋಗ್ತಾ ಇದೆ. ಮತ್ತೆ ಅಲ್ಲಿ ಬರ್ತಾ ಇರ್ತಕ್ಕಂಥ ಧೂಳಿಂದ ಏನಾಗ್ತಿದೆ, ನಿಮ್ಮ ಅರಣ್ಯದಲ್ಲಿ ಬೆಳೆಯುವಂಥ ಹೊಸ ಹೊಸ ಗಿಡಗಳು ಕೂಡ ಹಾಳಾಗ್ತಾ ಇದೆ, ಸುತ್ತಮುತ್ತ ಬೆಳೆಗಳು ಕೂಡ ಹಾಳಾಗ್ತಿದೆ ಸರ್. ಇದಕ್ಕೆ ನಾವೇಳಂತಂದ್ರೆ ತಾವು ಒಂದ್ಸಲಿ ಈ ಜಾಗಕ್ಕೆ ಹೋಗಿ ವಿಸಿಟ್ ಮಾಡಿ, ಅದನ್ನು ಅಟ್ಲೀಸ್ಟ್ ತಾತ್ಕಾಲಿಕವಾದರೂ ಕೂಡ ನೀವು ಪರಿಸರ ಹಾಳಾಗ್ತಾ ಇರೋದ್ರಿಂದಾಗಿ, ಯಾಕೆ ನಿಮ್ಮ ಮೇಲ್ನೋಟಕ್ಕೆ ಮರಗಳನ್ನ ಕಡ್ದಿರೋದಂತೂ ನಾವು ಪ್ರೂಫ್ ಕೊಟ್ಟಿದ್ದೀವಿ ನಿಮಗೆ, ನೀವು ಹೋಗಿ ಅದ್ರ ಮೇಲಾದ್ರೂ ಆಕ್ಷನ್ ತೆಗೆದುಕೊಂಡು ಇದೊಂದು ಕ್ಲಿಯರ್ ಜಿಲ್ಲಾಧಿಕಾರಿ ಗಮನಕ್ಕೂ ತಂದು ಕ್ಲಿಯರ್ ಪಿಕ್ಚರ್ಸಿಗೆ ಅವರು ಸ್ಟಾಪ್ ಮಾಡಿಸ್ಬೋದಿಲ್ಲ ಸರ್. ನಿಮ್ಗೆ ಆ ಒಂದು ಪವರ್ ಇದೆಯಲ್ಲ ಸರ್? ಇಲ್ಲ, ಅವರು ಈಗ ಜಿಲ್ಲಾ ಮಟ್ಟದ ಅಧಿಕಾರಿಗಳೆಲ್ಲ ಮಾಡ್ತಾರೆ, ಅವರೆಲ್ಲರೂ ಸಾಕಷ್ಟು ತಿಳ್ಕೊಂಡಿದ್ದವರು, ಡೆಫಿನೆಟ್ಲಿ ಎಲ್ಲ ಸೇರ್ಕೊಂಡು ಮಾಡ್ತಾರೆ. ಬಟ್ ಏನಾಯ್ತಂದರೆ, ಈಗ ನಾವೇನೋ ಒಂದು ಗೌರ್ಮೆಂಟ್ ಕಡೆಯಿಂದ ಏನು ಆ್ಯಕ್ಷನ್ ಮಾಡಬೇಕಂದ್ರೆ ಅಲ್ಲಿ ಗಣಿಗಾರಿಕೆ ಮಾಡಿದವ್ರಿಗೆ ಅವ್ರಿಗೇನು ಪತ್ರಗಳಿದೆ, ಅವ್ರದ್ದು ಇವರು ಸೇರ್ತದ ಇಲ್ವಾ ಅನ್ನೋದನ್ನ ಎಲ್ಲ ನೋಡ್ಕೊಂಡು ಬೇಕಾಗಿದೆ. ಅದರಿಂದನೇ ನಾನು ಹೇಳ್ತಾ ಇದ್ದೀನಿ, ಡೆಫಿನೆಟ್ಲಿ ಈಗ ಜಾಯಿಂಟ್ ಸರ್ವೆಗೆ ಮತ್ತೆ ಇಮಿಡಿಯೇಟಿಗೆ 3 months ಒಳಗಡೆ ಮಾಡಬೇಕಂತಿತ್ತು, 1 ವರ್ಷ ಆಗಿದೆ ಅಂತ ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ಅವರು ಈಗ ಬಂದು ಮಾಡ್ತಾರೆ, ಬಂದು ಮಾಡಿ ಗುರುತು ಮಾಡಿಕೊಡ್ತಾರೆ. ಯಾಕಂದರೆ ಒಂದು ಸಾರಿ ಅಲ್ಲಿ ಅರಣ್ಯ ಇದ್ದ ಮೇಲೆ ಅರಣ್ಯದನ್ನು ನಾಶ ಮಾಡಿ ಮತ್ತು ಇವತ್ತು ಅರಣ್ಯ ಇಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರನೇ ನಾನು ಹೇಳ್ತಾ ಇದ್ದೀನಿ, ಅರಣ್ಯ ಇದ್ದುದು ಅರಣ್ಯ ಪ್ರಕಾರನೇ ಇರಬೇಕು. ಮರಗಳೆಲ್ಲ ಕಡ್ದಿದ್ರಲ್ಲ, ಅದಕ್ಕೆ ನೀವೇನು ಆ್ಯಕ್ಷನ್ ತಗೊಂತೀರಿ ಸರ್? ಆ ಅರಣ್ಯ ಮರಗಳು ಕಟ್ಟಿದ ಮೇಲೆ ನಾವು ಡೆಫಿನೆಟ್ ಆಗಿ ಆ್ಯಕ್ಷನ್ ತೊಗೊಂಡು, ಯಾರು ಕಟ್ ಮಾಡಿದ್ರು ನಮಗೆ ಗೊತ್ತಿರಲಿಲ್ಲ, ಗೊತ್ತಾಯಿತು ಅಂದರೆ ಅದನ್ನು ಕಾನೂನು ರೀತಿಯಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡಿ ಯಾರು ಕಟ್ ಮಾಡಿದ್ರು ಅನ್ನೋದು ಆ ಮರಗಳದ್ದೆಲ್ಲ, ಆ ಮರಗಳು ಕಟ್ ಮಾಡಿದ ಮೇಲೆ ಕರ್ನಾಟಕ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟು, ಕರ್ನಾಟಕ ಫಾರೆಸ್ಟ್ ಆ್ಯಕ್ಟ್ ಪ್ರಕಾರ ನಾವು ಆ್ಯಕ್ಷನ್ ಮಾಡ್ತೀವಿ. ಆ ಗಣಿಗಾರಿಕೆಗೋಸ್ಕರನೇ ಕಡ್ದಿದ್ದಾರೆ ಅಂದರೆ ಅಟ್ಲೀಸ್ಟ್ ನೀವು ತಾತ್ಕಾಲಿಕವಾದ ಸ್ಥಗಿತ ಮಾಡ್ಸೋಕ್ಕೆ ನಿಮಗೆ ಈ ಫಾರೆಸ್ಟ್ ಈ ಒಂದು ಆ್ಯಕ್ಟ್ ಒಳಗಡೆ ಅವಕಾಶಗಳಿದೆಯಾ ಸರ್? ಡೆಫಿನೆಟ್ಲಿ ನಮ್ಮ ಅಧಿಕಾರಿಗಳಿಗೆ ನೋಡ್ತಾರೆ, ಚೆಕ್ ಮಾಡ್ತಾರೆ, ಇವರೇ ಕಟ್ ಮಾಡಿದ್ರು ಅಂದರೆ ಡೆಫಿನೆಟ್ಲಿ ವಿ ವಿಲ್ ಟೇಕ್ ಆ್ಯಕ್ಷನ್. ನಮ್ಮ ಫಾರೆಸ್ಟ್ನ ಕಟ್ ಮಾಡ್ಲಿಕ್ಕೆ ಯಾರಿಗೂ ಅಧಿಕಾರನೇ ಇಲ್ಲ, ಇನ್ಕ್ಲೂಡಿಂಗ್ ಅಸ್. ಸರ್, ಇದರಲ್ಲಿ ನಾವು ಕೇಳ್ತಾ ಇರೋವಂಥದ್ದು ಒಂದು ರಿಕ್ವೆಸ್ಟ್ ಏನಂತಂದರೆ, ತಾವು ಈಗ ಕೋಲಾರದಲ್ಲೂ ಕೂಡ ತಾವು ಅಧಿಕಾರ ನಡೆಸುವಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದು ಸರ್ಕಾರಿ ಜಾಗವನ್ನು ಉಳಿಸಿದ್ದೀರಾ, ಆ ಒಂದು ಕೀರ್ತಿ ತಮಗಿದೆ. ಸೊ ಹೀಗಾಗಿ ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ನಿಮ್ಮ ಕೆಳಮಟ್ಟದ ಅಧಿಕಾರಿಗಳೇ ಅವ್ರ ಜೊತೆ ಕೈ ಜೋಡಿಸಿ ಶಾಮೀಲಾಗಿದ್ದಾರೆ. ಅದಕ್ಕೆ ರಾಜಾರೋಷಕ್ಕೆ ಮರಗಳನ್ನ ಅವ್ರು ಕಟ್ ಮಾಡ್ತಿದ್ದಾರೆ. ಹೀಗಾಗಿ ತಾವು ಹೋಗಿ ಖುದ್ದು ಇನ್ಸ್ಪೆಕ್ಷನ್ ಮಾಡಿ ಅವ್ರ ಮೇಲೆ ಆಕ್ಷನ್ ತಗೊಬೇಕು ಅನ್ನೋದು ತಮ್ಮ ಒಂದು ಮನವಿ ಸರ್. ಇಲ್ಲ, ನಮ್ಮ ಅಧಿಕಾರಿಗಳು ಯಾವುದು ಕಾರಣಕ್ಕೂ ಇದರಲ್ಲಿ ಇದು ಮಾಡೋದಿಲ್ಲ. ನಮ್ಮ ಅಧಿಕಾರಿಗಳು ಈ ಏರಿಯಾನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಸಾಕಷ್ಟು ಕಷ್ಟಪಡ್ತಾ ಇದರಲ್ಲಿ ನನ್ನ ಗಮನಕ್ಕೂ ಇದೆ. ಬಟ್ ಈಗ ಅವಕಾಶ ಇದೆ, ಈ ಅವಕಾಶ ಇದ್ದ ಟೈಮ್ನಲ್ಲಿ ಕರೆಕ್ಟಾಗಿ ಅದೆಲ್ಲ ಇದು ಮಾಡ್ಕೊತಾರೆ, ಮಾಡಿಕೊಂಡು ಸರ್ವೆ ಮಾಡಿಕೊಂಡು ಅಲ್ಲಿ ಅರಣ್ಯ ಏನಿದೆಯೋ ಅರಣ್ಯನ ಗುರ್ತು ಮಾಡ್ತಾರೆ. ಮತ್ತು ಅದಾಗಿನ ಮೇಲೆ ಒಂದು ವೇಳೆ ಏನು ಮರ ಗಿಡ ಕಡಿಮೆ ಆಗಿದೆ, ಕಟ್ ಮಾಡಿದ್ರೆ ಅಂದರೆ ಮತ್ತೆ ನಾವು ಅರಣ್ಯೀಕರಣ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು. ಸೊ ಇದಿಷ್ಟು ಹಾಸನದ CCF ಆದಂಥ
ಏಡುಕುಂಡಲು ಸರ್ ಅವರು ಕೊಟ್ಟಂತ ಒಂದು ರಿಯಾಕ್ಷನ್. ಇಲ್ಲಿ ಮರಗಳು ಕಡ್ದಿರುವಂಥದ್ದು ಏನಂದ್ರೆ ಸಾಕಷ್ಟು ಗೊಂದಲ ಇದೆ ಅನ್ನೋಂಥದ್ದನ್ನ ಅವ್ರ ಡಾಕ್ಯುಮೆಂಟ್ಸ್ ನೋಡಿದಾಗ ಅವ್ರಿಗೂ ಕೂಡ ಒಂದಷ್ಟು ಗೊತ್ತಾಗಿದೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಜಂಟಿ ಸರ್ವೆ ಏನಾಗಬೇಕು, ಜೊತೆಗೆ 11 ಎಕರೆ ಜಾಗ ಇದೆಯಲ್ಲ ಅದು ಯಾರು ಗ್ರಾಂಟ್ ಆಗಿದೆ, ಅವ್ರು ಇವ್ರಿಗೆ ಎಲ್ಲರೂ ಲೀಸ್ ಕೊಟ್ಟಿದ್ದಾರಾ, ಇದೆಲ್ಲದ್ರ ಬಗ್ಗೆ, ಜೊತೆಗೆ ಮರವನ್ನ ಕಡ್ದಿರುವಂತ ವಿಚಾರ ಇದೆ, ಇದೆಲ್ಲವನ್ನ ಕೂಡ ಡಿ ಸಿ ಅವ್ರ ಗಮನಕ್ಕೂ ಕೂಡ ತರ್ತೀವಿ. ಜೊತೆಗೆ ನಾನು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಥಳಕ್ಕೆ ಹೋಗಿ ಒಂದು ಆಕ್ಷನ್ ಅನ್ನ ತೆಗೆದುಕೊಳ್ಳುವಂತ, ಜೊತೆಗೆ ಅದರ ವಿರುದ್ಧ ಏನು ಕ್ರಮವನ್ನ ಕೈಗೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇದಿಷ್ಟೆಲ್ಲ ಆ ಒಂದು ಗ್ರಾಮ ಏನಿದೆ, ಗ್ರಾಮದ ಸುಮಾರು 200ಕ್ಕೂ ಹೆಚ್ಚು ಮನೆಗಳಿದೆ, ಅಲ್ಲಿ ಸಾಕಷ್ಟು ಜನ ವಾಸ ಮಾಡ್ತಿದ್ದಾರೆ. ಅಲ್ಲಿರುವಂತಹ ಸಾರ್ವಜನಿಕರು ಕೂಡ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಹೀಗಾಗಿ ಇದನ್ನ ಜಿಲ್ಲಾಧಿಕಾರಿ ಅವರ ಗಮನಕ್ಕೂ ತರುವಂತಹ ಕೆಲಸವನ್ನ ಕೂಡ ಮಾಡಿ ಅಲ್ಲಾಗ್ತಾ ಇರುವಂತಹ ಸಮಸ್ಯೆಗಳಿಂದ, ಅರಣ್ಯಕ್ಕಾಗಿರ್ಬೋದು, ವನ್ಯಜೀವಿಗಳಿಗಾಗಿರ್ಬೋದು, ಜನರಿಗಾಗಿರುವಂಥದ್ದು ಆಗ್ತಿರುವಂಥ ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನುವಂಥದ್ದೇ ಎಲ್ಲರ ಒತ್ತಾಯ ಕೂಡ ಆಗಿದೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ ಟಿವಿ, ಬೆಂಗಳೂರು.